ಇದೆ ಗಮ್ಮಂಟ ಪಂಚಾಯತ್ ಪಯಣಗ್ರ ಪಂಚಾಯತ್ ಪಯಣ ತಗೊಂಡೆ ಕಾಮಗಾರಿಗಳು ಎಲ್ಲ ರೀತಿಯಲ್ಲಿ ನಡೆದಿರೋದು ಸರಿಯಾಗಿ ನಡೆದಿಲ್ಲ ಅಂತ ನಾಗೇನಹಳ್ಳಿ ಮತ್ತು ಬಳವನಹಳ್ಳಿ ಮತ್ತು ಜಂಗಮನಹಳ್ಳಿದು ಕಾಮಗಾರಿಗಳು ಸರಿಯಾಗಿ ನಡೆದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದು. ಅದ್ರ ಬಗ್ಗೆ ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದು? ಬ್ರಹ್ಮಾನಂದ ಸರ್ ನೀವು ಬಂದಿರೋದು ನಿಮ್ಮ ಹೆಸರು? ಓಂಬಡ್ಸ್ಮನ್ ಕೋಲಾರ. ತಾವು ಇಲ್ಲೆಲ್ಲ ಇದು ಪರಿಶೀಲನೆ ಮಾಡ್ತಾ ಇದ್ದೀರಿ, ಪರಿಶೀಲನೆ ಮಾಡಿ ಏನು ಕ್ರಮ ತಗೊಳ್ತೀರಿ ಸರ್? ಅದೇ ಅಲ್ಲಿ ಏನು ನ್ಯೂನತೆ ಇದೆ ಅದ್ರ ಬಗ್ಗೆ ನೀವು CEO ಆಗಿ ವರದಿ ಕೊಡ್ತೀರಾ? ಯಾವಾಗ ಕೊಡ್ತೀರಿ ಸರ್? ಅದು ಇನ್ನೂ ಇದೆ, ಜಾಸ್ತಿ ಇದೆ ವರ್ಕ್ಸ್. ಇವತ್ತು ಒಂದೇ ದಿನ ಇನ್ಫೆಕ್ಷನ್ ಇನ್ನು ಇಲ್ಲ ಇದು ಎಷ್ಟು ವರ್ಕ್ ಸರ್? ಎಷ್ಟು ವರ್ಕ್ಸು ಟೋಟಲ್? 31 ವರ್ಕ್. ಅಮೌಂಟ್ ಎಷ್ಟು ಬರುತ್ತೆ ಅವ್ರ ಪ್ರಕಾರವಾಗಿ? ಇಲ್ಲ 31 ವರ್ಕ್ದು ಎಷ್ಟು ಅಮೌಂಟು ಅದು ಕೊಟ್ಟಿಲ್ವಾ? ಟೋಟಲ್ ಪಂಚಾಯತ್ ಇದ ಬರೀ 1-2 ಗ್ರಾಮಕ್ಕೆ ಮಾತ್ರ 31 ವರ್ಗೂ ಒಂದೇ ಪಂಚಾಯತ್ ಇದೆ ಸರ್? ಕೇಸಂಬಲ್ ಅದೇನಾ? ಅಮೌಂಟ್ ಏನು ಇಲ್ಲ, ಇಷ್ಟು ಅಮೌಂಟ್ ಆಗಿದೆ ಅಂತ. ವರ್ಕ್ ಹೆಸರುಗಳು ಕೊಟ್ಟಿದ್ದಾರೆ ಅಷ್ಟೇ, ಆ 3 ವಿಲೇಜ್. ಸರಿ, ಓಕೆ, ಥ್ಯಾಂಕ್ ಯು. ಬಗ್ಗೆ ನಮ್ಮ ವರ್ಕ್ ಬಗ್ಗೆ ನಾವು ಕೇಳಿದ್ವಿ. ನಾಗನಹಳ್ಳಿ ಓಟ್ಕುಂಟೆ ಅನ್ನೋದು 3,01,383 ರೂಪಾಯಿ ಹಗರಣ ಆಗಿದೆ. ಏನಪ್ಪ ಗಂಗಾಧರ್ ಅಂತ ಕೇಳಿದ್ವಿ. ಅವ್ರಂತ ನಂತರ ನಾವು ನಮ್ಗೆ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ಬಿಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಂತ ಅವ್ರು ಹೇಳಿದ್ರು. ಆಯಿತು ಅಂತ ನಾವು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬೇಕಂತ ನಾವು ಹೇಳಿದ್ವಿ. ಅಷ್ಟರಲ್ಲಿದ್ದರು. ಆಮೇಲೆ ಅವರು ತೀರ್ಮಾನ ಮಾಡೋಕ್ಕೆ ಕರೆದ್ರು, ನಾನು ಬಂದಿಲ್ಲ. ಆಮೇಲೆ ನಮ್ಮ ಮೇಲೆ ಕಿಡ್ನಾಪ್ ಕೇಸು ಆರೋಪ ಮಾಡಿದ್ರು. ಅವರೇ ಎತ್ತಿಕ್ಬಿಟ್ಟು ಎಲ್ಲಿಗೆ ಕಿತ್ತೋ ಗೊತ್ತಿಲ್ಲ. 3 ದಿನ ಆದಮೇಲೆ ಅವರೇ ಕರ್ಸ್ಕೊಬಿಟ್ಟು ಇಲ್ಲ ಅವ್ರನ್ನ ನಮಗೆ ಕೇಸ್ ವಾಪಸ್ ತಗೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಈ ಥರ ಡಬಲ್ಕೆ ಹಾಕಿ ನಮ್ಮ ಹುಡುಗರ ಮೇಲೆ ಎಲ್ಲನೂ ಹುಡುಗರ ಮೇಲೆ ಹಾಕಿ ಅವರ ಹೆಂಗಸು ಮಕ್ಕಳನ್ನೆಲ್ಲ ಕಳಿಸಿ ಗಲಾಟೆ ಮಾಡಿ ಈ ಥರ ಎಲ್ಲ ದೌರ್ಜನ್ಯ ಮಾಡಿದ್ರು. ನಾನು ಕಾನೂನು ಪ್ರಕಾರ ಏನಿದೆಯೋ ಅದೇ ಮಾಡ್ತೀನಿ, ನಾನು ಸಿದ್ಧವಾಗಿದ್ದೀನಿ. ಇವಾಗೂ ಅದೇ ಮಾಡ್ತಾ ಇದ್ದಾರೆ, ಕರೆಸ್ತಾನೆ ಇದ್ದಾರೆ ಸೆಟಲ್ಮೆಂಟ್ಗೆ. ನಾನು ಬರಲ್ಲ ಅಂತ ನಾನು ಇಷ್ಟು ಮಾತ್ರ ನಾವು. ಯಾರು ಸರ್ ಅವ್ರು? ಗಂಗಾಧರ್ ನಮ್ಮೂರು ಸದಸ್ಯರು. ಜಂಗಮನಹಳ್ಳಿ ರಾಜೇಂದ್ರ ರೆಡ್ಡಿ, ಇವರು ಅಧ್ಯಕ್ಷರು ಬಂದ್ಬಿಟ್ಟು ಸುನೀತಾ ಅವ್ರ ಹಸ್ಬೆಂಡು ಆನಂದ್ ರೆಡ್ಡಿ, ಅವರು PDO ಇಂಜಿನಿಯರು ಇವರೆಲ್ಲ ಸೇರಿದ್ದಾರೆ. ಎಲ್ಲರ ಮೇಲೂ ಆರೋಪ. ಎಷ್ಟು ಅಮೌಂಟ್ ಸರ್? ಈ 3 ಊರಲ್ಲಿ ಹತ್ರ 1.5 ಕೋಟಿ ಆಗಿದೆ ಸರ್. ಅದರಲ್ಲಿ ಕೆಲಸ ಆಗಿರೋವು ಇದೆ, ಆಗದೆ ಇರೋವು ಇದಾವೆ. ಇವತ್ತು ಅವ್ರು ಪರಿಶೀಲನೆ ಬಂದಿದ್ದಾರಲ್ಲ, ಹೌದು. ಅಕಸ್ಮಾತ್ ಅವ್ರು ಮಾಡಿರೋ ವರ್ಕ್ಸ್ ಮಾಡಿರೋದನ್ನು ಮೇಲೆ ನೀವು ಮಾಡಿದ್ದೀರಿ ಅಂದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆಯ್ತು, ಕ್ರಮ ತಕೊಳ್ಳಿ. ಹೇಳ್ತಾ ಇದ್ದೇನೆ ಸರ್, ಮಾಡಿರೋವು ಇದಾವೆ, ಮಾಡದೇ ಇರೋವು ಇದಾವೆ. ಪರಿಶೀಲನೆ ಮಾಡಲಿ ಅವರು. ಅದು ಪರಿಶೀಲನೆ ಮಾಡಿ ಕ್ರಮ ತಗೋಬೇಕು. ಹೌದು, ಕ್ರಮ ಮಾಡಲಿ. ನಾವೇನ ತಪ್ಪು ಸುಲಿಗೆ ಕೊಟ್ಟಿದ್ರೆ ನಮ್ಮ ಮೇಲೆ ಕಾನೂನು ಪ್ರಕಾರ ಮಾಡ್ಲಿ. ಅವ್ರು ಏನಿದ್ದಾರೆ ಅವರು. ನಾವು ತಪ್ಪು ಮಾಡಿದ್ರೆ, ನಾವು ಸುಳ್ಳಾರೋಪ ಮಾಡಿದ್ರೆ ನಾವು ಎಲ್ಲಕ್ಕೂ ರೆಡಿ ಇದ್ದೀವಿ ನಾವು. ಆಯ್ತಾ? ಸೆಟಲ್ಮೆಂಟ್ಗೆ ಯಾರು ಕರೀತಾರೆ? ಸೆಟಲ್ಮೆಂಟ್ಗೆ ಇವರೇ ಕರೀತಾರೆ. ಆನಂದ್ ರೆಡ್ಡಿ, ರಾಜೇಂದ್ರ ರೆಡ್ಡಿ, ಇವರೇ ಎಲ್ಲರೂ ಇವರೇ ಸೇರಿ ನನಗೆ ಪ್ರಾಬ್ಲಮ್ ಜಾಸ್ತಿ ಹಿಂಸೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಬರ್ತೀವಿ, ನಾವು ಅಲ್ಲಿಗೆ ಬರ್ತೀವಿ, ಅಲ್ಲೇ ಮಾತಾಡೋಣ ಅಂದ್ಬಿಟ್ಟು ಕರೆಸ್ಬಿಟ್ಟು ನಾನು ಅಲ್ಲಿಂದ ಇಲ್ಲಿಗೆ ಬಂದರೆ 3 ಜಾಗ ಅವರೇ ಡಿಸೈಡ್ ಮಾಡಿದ್ರು. ಅಲ್ಲಿ ಮಾತಾಡೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಲಾಸ್ಟ್ಗೆ KGF ಬಾಲಾಜಿ ಅಲ್ಲಿ ಚೌಡ್ರಿನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆನಂದ್ ರೆಡ್ಡಿ ಅನ್ನೋರು ನಮ್ಮ ಹುಡುಗರ ಮೇಲೆ ಒಳೆಯಕ್ಕೆ ಬಂದು ನಾವು ನಮ್ಮೂರು ಕೇಳಿದ್ವಿ. ಅವ್ರು ಆ ಥರ ರೆಸ್ಪಾನ್ಸ್ ಮಾಡಿದ್ರು. ಅಲ್ಲಿಂದ ಇಲ್ಲಿಗೆ ಬಂದಿದ ತಕ್ಷಣ ಅವತ್ತು ಸಾಯಂಕಾಲನೇ ನನ್ನ ಮೇಲೆ ಕಿಡ್ನಾಪ್ ಕೇಸ್ ಕೊಟ್ಟಿದ್ದಾರೆ. ಯಾರನ್ನ ನೀವು ಕಿಡ್ನಾಪ್ ಮಾಡಿರೋದು? ನಾವು ಅವ್ರನ್ನ ಕೊಡ್ಬೇಕಂತೆ ನಾವು ಎತ್ಕೊಬಂದು ಗಂಗಾಧರನವ್ರು ಅಲ್ಲಿಂದ ಮಾತಾಡ್ಕೊಂಡು ಬಂದ್ಬಿಟ್ರು ಸರ್. ಸೆಂಟ್ರಲ್ ಎದ್ದು ಬಂದ್ಬಿಟ್ರು. ನಾವು ಅವನ್ನೆಲ್ಲಿ ನೋಡ್ಕೊಂಡಿರೋಕ್ಕಾಗತ್ತೆ? ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ, ಅವನ್ನೆಲ್ಲಿ ನಾವು ತಂದು ಕೊಡೋಕ್ಕಾಗತ್ತೆ? ಅವರೇ ಊರಲ್ಲಿ ಎಲ್ಲೋ ಇದ್ಕೊಂಡು ನಮ್ಮನ್ನ ಈ ಥರ ಹಿಂಸೆ ಕೊಟ್ಟರೆ ಯಾವ ಥರ ಕಂಪ್ಲೇಂಟ್ ಕೊಟ್ಟರು ನಮ್ಮ ಮೇಲೆ? ಅವರೇ ಕರ್ಸಿದ್ದು ನಾನು ಬೆಂಗಳೂರಿಂದ ಬಾ ಅಂತ ಮಾತಾಡಿದ್ದೆ ಅವರು. ನನ್ನ ಯಾಕೆ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು? ಎಷ್ಟು ದಿನಗಳಿಂದ ನಡೀತಾ ಇದೆ ಇದೆಲ್ಲ ಸರ್? ಇದು ಒಂದು ತಿಂಗಳಿಂದ ಸರ್. ಇದು ನೋಡಿ, ಈ ಡೇಟ್ಗೆ 18/8/2025 ಈ ಡೇಟಿಗೆ ನಾನು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀನಿ. ಈ ಅರ್ಜಿ ಮುಖಾಂತರ PDO ಆಗಲಿ, ಅಧ್ಯಕ್ಷರಾಗಲಿ, ಯಾರೇ ಆಗಲಿ, ಒಂದು ಇಂಜಿನಿಯರ್ ಆಗಲಿ, ಇದಕ್ಕೆ ನನಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಅವರು ಇದಕ್ಕೆ ರೆಸ್ಪಾನ್ಸ್ ಕೊಡ್ಬೇಕಲ್ಲ, ಇದಕ್ಕೆ ಏನಿದೆ ಮಾಹಿತಿ ಕೊಡಿ ಅಂತ ನಾನು ಕೇಳಿದ್ದೀನಿ. ಅವ್ರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ?
ಒಂದು PDO ಎಂಡಾಸ್ಮೆಂಟ್ಗಳು ಕೊಟ್ಟಿಲ್ವಾ ನಿಮಗೆ? ಇಲ್ಲ ಸರ್. ನೋಡಿ ಸರ್, ಇದು ಈ ಬಿಲ್ ಕಲೆಕ್ಟರ್ ಈ ಸೈನ್ ಮಾಡ್ಕೊಂಡಿದ್ದಕ್ಕೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ರಾಜೇಂದ್ರನ್ ಅವರು. ರಾಜೇಂದ್ರ ಅಧ್ಯಕ್ಷರು ಇದು ಯಾಕೆ ನೀನು ಅಷ್ಟು ಬೇಗ ಬ್ರಹ್ಮಾನಂದ ರೆಡ್ಡಿಗೆ ಸೀಲ್ ಮಾಡಿಕೊಟ್ಟೆ ಅಂತ ಕೇಳಿದ್ದಾರೆ. ಅವ್ರಿಗೇನು ಪರ್ಮಿಷನ್? ನನಗೆ ಮಾತಾಡೋಕೆ ಹಕ್ಕಿದೆ, ನಾನು ಕೇಳಿ ಈಸ್ಕೊಂಡಿದ್ದೀನಿ. ಅವ್ರಿಗೇನು ಹಕ್ಕಿದೆ ಇದ್ರ ಬಗ್ಗೆ ಕೇಳಕ್ಕೆ? ಇದ್ರ ಬಗ್ಗೆ PDO ಆಗಲಿ, ನಂಬರ್ ಆಗಲಿ, ಈ ಅಧ್ಯಕ್ಷರಾಗಲಿ, ಇವರು ತ್ಯಾಗಾಚಾರ್ಯ ಇದ್ದಾರಲ್ಲ ಇವರು ಇಂಜಿನಿಯರು ಅವರಾಗಲಿ, ಯಾರೇ ಆಗಲಿ ನಮ್ಮನ್ನ ಇದೇವರೆಗೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಇದಕ್ಕೆ ನಮಗೆ ಜೀವ ಬೆದರಿಕೆ ಆಗ್ತಾ ಇದ್ದಾರೆ. ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಇಷ್ಟು ಮಾತ್ರ ಇದೆ ಸರ್ ಕಾನೂನು ಪ್ರಕಾರ. ಅವ್ರು ಏನಿದೆಯೋ ನಡ್ಕೊಂಡು ಹೋಗ್ಲಿ ಅಷ್ಟೇ. 4 ಜನ ಒಳ್ಳೇದಾಗ್ಲಿ. ನನ್ನ ಮನೆ ಕೇಳಿಲ್ಲ, ನನ್ನ ಮಕ್ಕಳು ಕೇಳಿಲ್ಲ. ಆಯ್ತಾ? ಏನ್ ಸತ್ಯ ಇದೆ ಆಚೆ ಬರ್ಲಿ. ಹೌದು, ಏನ್ ಸತ್ಯ ಇದು ನೋಡಿ ಸರ್. ಅವ್ರು ತಿನ್ನಿಲ್ಲ ಅಂದ್ರೆ ಅವ್ರು ಏನೋ ಹೇಳ್ತಾ ಇದಾರಲ್ಲ, ನಾವು ಏನು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ಕಾನೂನು ಪ್ರಕಾರ ಏನಿದೆ ತೀರ್ಮಾನ ಆಗಲಿ. ಕೋರ್ಟ್ ಮುಖಾಂತರ ಏನಿದೋ ಜಡ್ಜ್ ಅವಾಗ ಡಿಸೈಡ್ ಮಾಡ್ತಾರೆ ತಿಂದಿದ್ದಾರ ಇಲ್ವಾ ಅಂತ. ನಾವ್ಯಾಕೆ ಹೇಳೋಣ ಸುಮ್ಮನೆ? ನಾವು ಡಾಕ್ಯುಮೆಂಟ್ ಪಕ್ಕ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಏನಿದೆ ಅವರು ಬಂದಿದ್ದಾರೆ ಆಫೀಸರ್ಸು, ಕ್ರಮ ತಗೊಳ್ಳಿ. ಅವ್ರು ಏನಿದೆ ಫಾಲೋ ಮಾಡಲಿ. ನಾವು ಸುಳ್ಳು ದಾಖಲೆ ಮಾಡಿದ್ರೆ ನಮ್ಮ ಮೇಲೆ ಕಾನೂನು ತಗೊಳ್ಳಿ. ರೆಡಿ. ನೋಡ್ರಿ ಸರ್, ಇವ್ರು ನಾನು ಕರೆದ್ರು ನಿಜಾನೇ. ನಾನು ಹೋಗಿದ್ದೆ, 4 ಬಡವ್ರಿಗೆ ಮನೆ ಕಟ್ಕೊಡ್ರಿ, ಅದಕ್ಕೆ ಮೆಟೀರಿಯಲ್ ಹಾಕ್ರಿ. ನಾನು ಹೇಳಿದ್ ನಿಜಾನೇ. ಅದು ನನಗೆ ದುಡ್ಡು ಕೇಳಿಲ್ಲ. ನಾನು ಕೇಳಿದ್ರೆ ಪ್ರೂಫ್ ತೋರ್ಸು. ಅದೇ ನೀವು ಕೇಳಿದ್ರೆ ನೀನ್ ಮಾತಾಡಕ್ಕೆ ರೂಲ್ಸ್ ಇದೆ. ನಾನು ತೋರಿಸ್ತೀನಿ ಅವತ್ತು. ಅಣ್ಣ, ಅವತ್ತು ಸೆಟ್ಲ್ಮೆಂಟ್ ಕರೆದಿದ್ದ ದಿವಸ ನಾನು ಹೇಳಿದ್ದೀನಿ, ನೀವೇನ್ ಹಗರಣ ಮಾಡಿದ್ದೀರಾ, ನಮ್ಮ ಊರಲ್ಲಿ 4 ಜನಕ್ಕೆ ಮನೆ ಮೆಟೀರಿಯಲ್ ಕೊಡಿ, ನಾನು ಮನೆ ಕಟ್ಸ್ತೀನಿ ಅಂತ ಹೇಳಿದ್ದೀನಿ. ನಾನು ಸೆಟ್ಲ್ಮೆಂಟ್ ಕರೆದ್ರು ನಾನು ಹೋಗಿದ್ದೆ. ಬಟ್ 4 ಜನ ಮನೆ ಇಲ್ಲಪ್ಪ ನಮ್ಮೂರಿಂದ. ನೋಡಿ, ಇವ್ರಿಗೂ ಮನೆ ಇಲ್ಲ, ಇರಕ್ ಮನೆ ಇಲ್ಲ. ಆ ಮನೆಗೆ ಮೆಟೀರಿಯಲ್ ಕೊಡಿ, ನಾನು ಮನೆ ಕಟ್ಟಿಸ್ಕೊಡ್ತೀನಿ ಅಂತ ನಿಜಾನೇ ನಾನು ಹೇಳಿದ್ದು. ಸೆಟ್ಲ್ಮೆಂಟ್ಗೆ ಹೋಗಿದ್ದೆ. ಬಟ್ ದುಡ್ಡು ಬಗ್ಗೆ ನಾನು ಮಾತಾಡಿಲ್ಲ. ನಾನು ಮಾತಾಡಿರೋದು ಮನೆ ಕಟ್ಕೊಡ್ರಿ ಬಡ ಮಕ್ಕಳಿಗೆ. 4 ಜನಕ್ಕೆ ಮನೆ ಇಲ್ಲ, ನಮ್ಮೂರು ಬಿಟ್ಟು ಬೇರೆ ಊರಲ್ಲಿ ಇದ್ದಾರೆ. ಅವ್ರಿಗೆ ಮನೆ ಕೊಡೋಕೆ ಮೆಟೀರಿಯಲ್ ಕೇಳಿದ್ದೀನಿ. ನಾನು ಕೇಳಿದ್ ನಿಜಾನೇ. ನಾನು ಮನೆ ಕೇಳಿಲ್ಲಲ್ಲ. ನಾನು ದುಡ್ಡು ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ತೋರಿಸ್ಲಿ ಏನ್ ದುಡ್ಡು ಕೇಳಿದ್ದೀನಿ ನಾನು. ಬೇರೆ ಅವ್ರು ಕೇಳಿದ್ರೆ ನನ್ಗೆ ಗೊತ್ತಿಲ್ಲ. ನಾನು ಇವಾಗ ನೀವು ದುಡ್ಡು ಕೇಳಿದ್ರೆ 50 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದಿರಾ ನೀವು? ಯಾರು? ನೀವು. ಅಣ್ಣ ತೋರ್ಸಣ. ಅಧ್ಯಕ್ಷರಿಗೆ ನೀವು 50 ಲಕ್ಷ ದುಡ್ಡು ಕೊಟ್ಟರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿಲ್ಲ. ಏನಂತ ಮಾತಾಡ್ರಿ? ಬಡವರಿಗೆ ಬಂದು ಮನೆ ಕಟ್ಸ್ಕೊಡ್ಬೇಕು ಅಂತ ನ್ಯಾಯವಾಗಿ ಬಂದು ಗೌರ್ಮೆಂಟ್ ಅಲ್ಲಿ ಸ್ಯಾಂಕ್ಷನ್ ಮಾಡ್ಕೊಳಕ್ಕೆ ಇಲ್ಲಿ. ಅದನ್ನ ಬಿಟ್ಬಿಟ್ಟು ನೀವು ಮಾತಾಡಕ್ ಅಧಿಕಾರ ಇಲ್ಲ ಇಲ್ಲಿ. ಇವ್ರು ಮಾಡಿದಾರಂತ ಹಗರಣ ಮಾಡಿದ್ರೆ ಕರ್ಕೊಂಡು ನಾನು ಆಧಾರ ಕಳಿಸಿದ್ದು. ಹೌದು, ಸಂಬಂಧ ಇರಲಿಲ್ಲ. ಅವರು ಕರೆದವರಲ್ಲ. ಸೆಟಲ್ಮೆಂಟ್ ಏನೋ ಕರೆದ್ರು. ಸೆಟಲ್ಮೆಂಟ್ ಏನಂತ ಕರೆದ್ರು? ಮಾತಾಡೋಣ. ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಏನಂತ ಕರೆದ್ರು? ಏನಂತ ಕರೆದ್ರು? ಅವ್ರು ಕೇಳೋದು ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಯಾವ ತರ ಕರೆದ್ರು? ಏನಕ್ಕಂತ ಕರೆದ್ರು ನನ್ನ? ಸೆಟಲ್ಮೆಂಟ್ ಮಾಡ್ಕೊಡು. ಸೆಟಲ್ಮೆಂಟ್ ಇನ್ನೇನ ಕರೆದ್ರು? ನಮ್ಮೂರ ಅಗ್ರಣಿ ಆಗಿದೆ, ನಮ್ಮೂರಲ್ಲಿ ಕೇಳಿದ್ದೀನಿ. ನೀನ್ ಯಾವ ನನ್ ಕೇಳಕ್ಕೆ? ನಮ್ಮೂರಲ್ಲಿ ಅಗ್ರಣಿ ಆಗಿದೆ, ನೀನ್ ಯಾವ ನನ್ ಕೇಳಕ್ಕೆ? ಗಮ್ಮಂಟ ಪಂಚಾಯತ್ ಅಡಗ್ರ ಪಂಚಾಯತ್ ಮನೆ ಇಲ್ಲ ಮಾಡ್ಕೊಡಕ್ಕೆ ಎರಡು ಸಲ ಅಂದ್ರೆ 10 ವರ್ಷ ಆಯ್ತು. ಅವ್ನು ಮನೆ ಮಾಡಿಕೊಟ್ಟಿದ್ರೆ ಇಲ್ಲ ಇವ್ರಿಗೆ. ರೂಪಾಯಿ ನಿಲ್ತಾ ಇದ್ರೆ ಮಾಮೂಲಿ ಜನ ಎಲ್ಲಿಂದ ಬರುತ್ತೆ? ಏನ್ ಮಾತಾಡಿ ಮನೆ ಮಂಜೂರು ಮಾಡಬೇಕು. ಇನ್ನೊಂದೊಂದು ಅಂದ್ರೆ ಪಂಚಾಯತ್ ಇಂದ ಯಾವ್ದು ಮನೆ ಆಗಿಲ್ಲ, ಸರ್ಕಾರದಿಂದ ಏನೋ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಯಾವ್ದು ಮನೆ ಮಂಜೂರು ಮೆಂಬರ್ ನಿಮ್ಗೆ ಆಗ್ತಾ ಇದ್ದ. ಯಾರು ಬಡವರು ಇದ್ದಾರೆ ನಾವು ಗುಡಿಸಿ ಮನೆ ಹಾಕ್ತಿವಿ, ನಮ್ಮ ಜವಾಬ್ದಾರಿ. ಆಯ್ತು, ಬರೀ ಮನೆಗೆ ಆಗಿಲ್ಲ.
ಆಯ್ತಾ? ಹೌದು. ಬಟ್ ನೀವು ಹಾ. ಸೆಟಲ್ಮೆಂಟ್ ಏನ್ ಮಾತಾಡೋನ್ಬಿಟ್ಟು ಸುಮ್ಮನೆ ಯಾಕೆ ಏನಂತ ಮಾತಾಡಿದ್ರ ನಾವು ಹೋಗ್ಲಿ ಅವ್ರನ್ನ ಕೇಳೋಣ. ಮಾತಾಡಿಯಲ್ಲಪ್ಪ ಏನಂತ ಮಾತಾಡಿದ್ದೀರಾ? ಏನಂತ ಮಾತಾಡಕ್ ನಾನು ಕಳಿಸಿದ್ದೀರಾ ಬೆಂಗಳೂರಿಂದ? ಅದು ನೀವೇ ಹೇಳಿ. ಹೇಳ್ತೀರಿಲ್ಲ ಇವಾಗ ರೇಟಿಂಗ್ ಬೈದ್ರು ಅಂತ ಪ್ರತಾಪ್ ಇಲ್ಲ ಸರ್, ನಾನು ಒಂದ್ ನಿಮಿಷ ಸಿಂಪಲ್ ಆಗಿ ನಾವು ಕೊಡ್ರಿ. ಅಪ್ಪ ನಿಮ್ಮ ಊರಲ್ಲಿ ಎಲ್ಲ ಕೆಲಸ ಮಾಡಿದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಅದು ಬಗೆಹರಿಸ್ಕೊಳ್ಳೋಣ. ಸಣ್ಣ ಪುಟ್ಟ ಇರ್ತದೆ, ಅದ್ರ ಬಗ್ಗೆ ಏನಿಲ್ಲ. ಏನೋ ಮಾತಾಡೋಣ ಕರೀದಿದ್ದು ನಿಜಾನೇ ಸರ್. ಆದರೆ ನಾವು ಬೈದಿದ್ದು ಅಂತ ಹೇಳ್ತಾ ಇರಲಿಲ್ಲ. ಏನಕ್ಕೆ ಬೈದಿದ್ವಿ? ಅಲ್ಲಿ ನಡೆದಿದ್ದು ಇವಾಗ 5 ಲಕ್ಷ ಕೆಲಸ ಸರ್. ಇದು ಇಲ್ಲಿ CC ರೋಡ್ ನಾವು ನಿಂತ್ಕೊಂಡಿರೋದು 5 ಲಕ್ಷ, ಆಗಿರೋದೇ 20,000 ಬಿಲ್. ಅದಕ್ಕೆ ಎಲ್ಲ ಅವ್ರಿಗೆ ಗಮನ ಇಟ್ಕೊಂಡು 1.5 ಕೋಟಿ ಆಗಿಬಿಟ್ಟಿದ್ದೆ ಅಂತ 50 ಲಕ್ಷ ಕೊಡಿ ಅಂತ ಕೇಳಿದ್ರು. ಆ ದೇವಸ್ಥಾನದಲ್ಲಿ ಬೇಕಾದ್ರೆ ನಾನು ಸತ್ಯ ಮಾಡ್ತೀನಿ. ಅವ್ರು ಕೇಳಿದ್ರಲ್ಲ, ಅವ್ರ ಹುಡುಗನ ಕೇಳಿಸ್ಬಿಟ್ಟು ಆ ದೇವಸ್ಥಾನ ಸತ್ಯ ಮಾಡಿಬಿಡ್ಲಿ, ನಾವು ಕೇಳಿಲ್ಲ ಅಂತ. 50 ಲಕ್ಷ ಕೇಳಿದ್ರೆ ಯಾರು ಸರ್ ಸುಮ್ಮನೆ ಇರ್ತಾರೆ? ಅದಕ್ಕೆ ನಾವು ಬೈದ್ವಿ. ಯಾರು ಕೇಳಿದ್ ಸರ್ 50 ಲಕ್ಷ? ಅದನ್ನ ಹೇಳಿ ಸರ್, ಹೇಳೋದು ನೀಟಾಗಿ ಹೇಳಿ, ಯಾರು ಕೇಳಿದ್ರು ಅಂತ. ನಿಮ್ಮನ್ನ 50 ಲಕ್ಷ ಕೇಳಿದಾರಲ್ಲ, ಅದು ಯಾರು ಅಂತ? ಅವರು ಕಡೆಯಿಂದ ಒಂದು 5-6 ಹುಡುಗರು ಬಂದಿದ್ರು ಸರ್. ಯಾರ ಹೆಸರು ಹೇಳಿ, ಕರೀರಿ, ಮುಂದೆ ಕರೀರಿ. ಅಲ್ಲ ಇಲ್ಲಿ ಇವ್ರು ಬಂದಿದ್ರಾ? ಇವರು ಬಂದಿದ್ರು. ಅಲ್ಲ ಇವ್ರು ಬಂದಿದ್ರಾ ಕೇಳುವಾಗ ಇವರೇ ಇದ್ರು. ಇವ್ರ ಗೈಡ್ ಲೈನ್ಸ್ ಮೇಲೆ ಅವ್ರು ಕೇಳಿರೋದು. ಅಲ್ಲಲ್ಲ, ಇವರು ಗೈಡ್ ಲೈನ್ಸ್ ಮೇಲೆ ಫಸ್ಟ್ 50 ಲಕ್ಷ ಕೇಳಿದ್ರು. ಆಮೇಲೆ ಸರಿ ನಾವು ಸುಮ್ಮನೆ ಇದ್ದೆ. ಆಮೇಲೆ ಬಂದು 30 ಲಕ್ಷ ಕೇಳಿದ್ರು. ಆವಾಗ ನಮ್ಮ ಹೊಟ್ಟೆ ಉರಿತು. ಇವಾಗ ಇದಕ್ಕೆ ಮಾಡಿರೋದೇ 5 ಲಕ್ಷ ಕೆಲಸ ಸರ್. ಆಗಿರೋದೇ 25,000 ಇದಕ್ಕೆ ಬಿಲ್ ಆಗಿರೋದು. ಇದೆಲ್ಲ ಇಟ್ಕೊಂಡು ನೀನು 1.5 ಕೋಟಿ ಆಗಿದೆ, ಅದರಲ್ಲಿ ಎಷ್ಟು ಬಿಲ್ ಆಗಿದೆ, ಎಷ್ಟು ಕೆಲಸ ಆಗಿದೆ, ಅದೆಲ್ಲ ನೋಡ್ಕೋಬೇಕಿಲ್ಲ ನೀನು. ಎಷ್ಟು ಕೋಟಿ ಹಗರಣ ಮಾಡಿದ್ದೀನಿ ನೀವು 50 ಲಕ್ಷ ಕೇಳಕ್ಕೆ? ಇವ್ರೇನು ಮಾಡಿಲ್ಲ ಸ್ವಾಮಿ, ಆಯ್ತಪ್ಪ, ಏನು ಮಾಡಿಲ್ಲ, ಒಳ್ಳೆ ಕೆಲಸನೇ. ಇವಾಗ ಇಷ್ಟು ಜನ ಇದ್ದೀರಾ, ಇದ್ರಲ್ಲಿ ರೆಕಾರ್ಡಿಂಗ್ ಇದೆ, ಓಪನ್ ಮಾಡ್ತೀನಿ. ಒಬ್ಬೊಬ್ರು ಮಾತಾಡಿದ್ರೆ ನಿಮ್ ಟೈಮ್ ಇದ್ರೆ ಇಲ್ಲಿ ಒಬ್ಬೊಬ್ರು ಇಂಜಿನಿಯರ್ ಆಗ್ಲಿ, ಆನಂದ್ ರೆಡ್ಡಿ ಆಗ್ಲಿ, ಯಾರೇ ಆಗ್ಲಿ ಮಾಡಿರೋ ಸಮೇತ ರಿಕಾರ್ಡಿಂಗ್ ಇದಾವೆ. 150 ರಿಕಾರ್ಡಿಂಗ್ ಇದಾವೆ, ಫೋಟೋಸ್ ಇದಾವೆ. ಇದು ನಿಮ್ ಕಳಿಸ್ತೀನಿ. ರಿಕಾರ್ಡಿಂಗ್ ಮಾತಾಡ್ಬಿಟ್ಟು ರಿಕಾರ್ಡಿಂಗ್ ಮಾತಾಡುತ್ತೆ. ನಾವು ಮಾಡಿದ್ರೆ ತಪ್ಪು. 50 ವರ್ಷ ಕೊಟ್ಬಿಟ್ಟಿದ್ರೆ ಏನ್ ಸಮಸ್ಯೆ ಇಲ್ಲ. ಯಾರನ್ನ ಕೇಳಿದ್ದು? ಯಾರು ಕೇಳಿದ್ದು? ನೀವು ಕೇಳಿರೋದು ಯಾರು ಕೇಳಿರೋದು? ನೀವು ಮಾಡಿರೋ ಫ್ರಾಡ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಇವಾಗ ನಾನು ಮಾಡಿರೋದಕ್ಕೆ ತೋರಿಸಿ, ಪ್ರೂಫ್ ಇದೆ ನನ್ನ ಹತ್ರ. ಎಲ್ಲಿ ಆಯ್ತು. ನಾನು ಬೇಕಂಡ ವಿಷಯಕ್ಕೆ ನಿಮ್ ಪಂಚಾಯತ್ಗೆ ಲೆಟರ್ ಕೊಟ್ಟಿದ್ದೀನಲ್ಲ, ನೀವು ಯಾಕೆ ರೆಸ್ಪಾನ್ಸ್ ಕೊಟ್ಟಿಲ್ಲ? ಇವಾಗ ಒಂದ್ ನಿಮ್ಮ ಬಿಸ್ನೆಸ್ ಮುಸ್ಕೆ ಹಾಕೊಂಡು ಏನಕ್ಕೆ ಎನರ್ಜಿ ನಂಬರ್ ಅಲ್ಲಿ ಬಿಲ್ ಕೊಟ್ಟರು ನಿಲ್ಕೊಂಡಿರೋದು? ಕೆಲಸ ಮಾಡುವಾಗ ಹೋಗ್ತಾರೆ. ಏನೋ ಒಂದ್ ಅಧ್ಯಕ್ಷ ಸಿಕ್ಕಿದ್ಯಾ ಮುಸ್ಕಾಕೊಂಡು ಫೋಟೋ ಹಿಡಿಯಕ್ಕೆ? ಅಧಿಕಾರ ಇದೆಯಲ್ರಿ? ಅಧಿಕಾರ ಇದೆಯಾ? ಮುಸ್ಕಾಕೊಂಡು ಒಂದು ಅಧ್ಯಕ್ಷ 13 ಊರಿಗೆ ಅಧ್ಯಕ್ಷರು ಮುಸ್ಕಾಕೊಂಡು ಬಿಲ್ ಮಾಡ್ಕೊಳಕ್ ಶಾನ್ಸನ್ ನಮ್ಮಲ್ಲಿ ನಿಲ್ಕೊಳಕ್ ಚಾನ್ಸಸ್ ಇದೆಯಾ? ಒಂದೇ ಫ್ಯಾಮಿಲಿನಲ್ಲಿ ನಿಲ್ಕೊಂಡು ಎನರ್ಜಿ ನಂಬರ್ ಬಿಲ್ ತಗೊಳಕ್ ಚಾನ್ಸಸ್ ಇದೆಯಾ? ಯಾವ ತರ ಕಾನೂನು ಇದು? ಪ್ರಿಯಾಂಕಾ ಗಾಂಧಿ ಇದೇ ಹೇಳ್ತಾರನೋ? ಪ್ರಿಯಾಂಕಾ ಗಾಂಧಿ ಮುಂದೆ ಮಾತಾಡ್ಲಿ, ಇವರು ಫೈಲ್ ಸಬ್ಮಿಟ್ ಮಾಡ್ತೀನಿ ಅಲ್ಲಿಗೆ. ಇಲ್ಲ ಆಗಿಲ್ಲ ಅಂದ್ರೆ ಅಲ್ಲಿ ಹೋಗ್ತೀನಿ. ನನಗೆ ಗೊತ್ತು ಈ ತರ ಯಾವ ತರ ಅಗರ್ಕಣೆ ಮಾಡ್ಬಿಟ್ಟು ಇವರು ಎತ್ಕೊಂಡೋಗಿ ಈ ತರ ಮಾಡಿದ್ರೆ ಒಂದೇ ಫ್ಯಾಮಿಲಿನಲ್ಲಿ 30 ಜನ 40 ಜನ ಎತ್ಕೊಂಡೋಗಿ ಮಾಡಿದ್ರೆ ಯಾವ ತರ ಕಾನೂನು ಇದು? ನಮ್ ಪ್ರೂಫ್ ಇದೆ, ನಮ್ಮ ಹತ್ರ ತೋರಿಸ್ತೀವಿ. ತೋರ್ಸೋಣ, ತೋರಿಸಿಲ್ಲ ಮನೆಯವ್ರು ನಿಲ್ಸ್ರಿ, ಎಲ್ಲರೂ ನಿಲ್ಸ್ಕೊಂಡು ಅಗರ್ಕಣೆ ಮಾಡಿ 30 ಜನ 40 ಜನ ಎನರ್ಜಿ ನಂಬರ್ ಅಲ್ಲಿ ಬಿಟ್ಟಿಗೆಲ್ಲ ಆ ಕಾನೂನು ಇದೆಯಾ? ಕರ್ಸೋಣ, ಯಾರಿದ್ದಾರಲ್ಲಿ ಕರ್ಸೋಣ, ಕರ್ಸೋ. ನಾವ್ ಮಾಡಿದ್ರೆ ನಾವು ಶಿಕ್ಷೆ ಅನುಭವಿಸ್ತೀವಿ, ನೀವು ಮಾಡಿದ್ರೆ ನೀವು ಅನುಭವಿಸಿ. ಆಯ್ತು ತಪ್ಪು ಮಾಡಿದ್ರೆ